ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಮೊದಲನೇ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊರಗಡೆ ಎಲ್ಲವನ್ನು ಕ್ಲೀನ್ ಮಾಡ್ತಾಯಿದ್ದೆ. ಫಸ್ಟ್ ಹೊರಗಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಮನೆ ಒಳಗೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂಥೇಳಿ ಹೊರಗಡೆ ಕ್ಲೀನ್ ಮಾಡ್ಕೋತಾ ಇದ್ದೆ. ಆಮೇಲೆ ಹೊಸ್ತಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಒಂದೊಂದು ದಿನ ನಾನು ರಂಗೋಲಿ ಹಾಕ್ತೀನಿ, ಒಂದೊಂದು ದಿನ ನಾನು ಚಾಕ್ ಪಿಸ್ಲೇನೇ ಬರೆದ್ಬಿಡ್ತೀನಿ. ಬಿಕಾಸ್ ನನ್ನ ಮಗಳು ತುಂಬ ಚಿಕ್ಕವಳು, ಅವಳೆಲ್ಲ ಅಳಿಸಾಕ್ಬಿಡ್ತಾಳೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನಾನು ರಂಗೋಲಿಯನ್ನು ಹಾಕಿರ್ತೀನಿ. ಆಮೇಲೆ ನಿನ್ನೆ ನೈಟು ನಾನು ಗ್ಯಾಸ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಂಡೇ ಇರಲಿಲ್ಲ. ಹಾಗಾಗಿ ಇವತ್ತು ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಟೀ ಇಡ್ತಾಯಿದ್ದೀನಿ. ಟೀ ಎಲ್ಲ ಕುಡಿದಾದ್ಮೇಲೆ ಸ್ವಲ್ಪ ತಲೆ ಬಾಚ್ಕೋತಾ ಇದ್ದೀನಿ. ಇಲ್ಲಿ ಹೊರಗಡೆ ಬಂದೇ ತಲೆ ಬಾಚ್ಕೋತೀನಿ, ಯಾಕಂದ್ರೆ ಮನೇಲಿ ಕೂದಲೆಲ್ಲ ಬೀಳುತ್ತೆ ಅಂತ ಇಲ್ಲಿ ಹೊರಗಡೆ ಬಂದೇ ತಲೆ ಬಾಚ್ಕೋತೀನಿ. ಆನಂತರ ದೇವರಿಗೆ ಅಂಥೇಳಿ ಗುಲಾಬಿ ಹೂವನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಮಳೆಗಾಲ ಇರೋದ್ರಿಂದ ಬೇಗ ಬಟ್ಟೆನ ವಾಶ್ ಮಾಡಬೇಕು. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಬಟ್ಟೆನ ಅದು ಒಯ್ತಾ ಇದ್ದೀನಿ. ಜಲ ಸ್ವಲ್ಪ ಬೇಗ ಹಾಕಿದ್ರೆ ಬೇಗ ಒಣಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಮಳೆ ಬರ್ತಂದರೆ ಒಣಗೋದಿಲ್ಲ, ಆಮೇಲೆ ಸ್ಮೆಲ್ ಬರುತ್ತೆ. ಹಾಗಾಗಿ ಬೇಗ ಹಾಕ್ತಾಯಿದ್ದೀನಿ. ಹಾಗೆ ವಾಷಿಂಗ್ ಮಿಷಿನ್ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡುತ್ತೇನೆ. ಮನೆ ತುಂಬ ಗಲೀಜಾಗಿತ್ತು, ಅಡುಗೆ ಮನೆ ಇಲ್ಲೆಲ್ಲ ಇಟ್ಕೊಂಡಿದ್ದೀನಲ್ಲ, ಇದೆಲ್ಲ ಸ್ವಲ್ಪ ಗಲೀಜು ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದೆ. ಅವಾಗವಾಗ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಮನೆ ಕ್ಲೀನ್ ಅನಿಸುತ್ತೆ. ಇಲ್ಲ ಆದರೆ ಜಿರಳೆ ಆಗೋದು, ಹೀಗೆ ಇಂಟ್ರೆಸ್ಟೇ ಇರೋದಿಲ್ಲ ಅಡುಗೆ ಮಾಡ್ಬೇಕಂತೇಳಿ. ಹಾಗಾಗಿ ನಾನು ಅಲ್ಲೇ ಒಂದು ತಿಂಗಳಿನಲ್ಲಿ 2 ಟೈಮ್ಸ್ ಆದರೂ ನಾನು ಫುಲ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈ ಲಿಕ್ವಿಡ್ ಇದೆಯಲ್ಲ, ಇದು ನಾನು ಮನೆಯಲ್ಲೇ ಮಾಡಿದ್ದು, ಯಾವುದೇ ರೀತಿ ಕೊಂಡು ತಂದಿಲ್ಲ. ಅದರಲ್ಲಿ ಕೆಮಿಕಲ್ ಇರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಅಷ್ಟೇ ಇದು ಮನೆಯಲ್ಲೇ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಿದ್ದೀರಾ ಅಂತ ನಿಮಗೆ ಏನಾದರೂ ಗೊತ್ತಾಗಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಡೈಲಿ ಅಂತೂ ನಾವು ಇದು ಫುಲ್ ಎಲ್ಲನೂ ನಾವು ಕಬೋರ್ಡ್ಗಳಂತ ಕ್ಲೀನ್ ಮಾಡೋಕ್ಕಾಗಲ್ಲಲ್ವ. ಹಾಗಾಗಿ 1-2 ಟೈಮ್ಸ್ ಆದರೂ ಮಾಡ್ಕೋಲೇಬೇಕು. ನಾವು 1 ಮಂತ್ನಲ್ಲಿ 2 ಟೈಮ್ಸ್ ಮಾಡಲೇಬೇಕು. ಇಲ್ಲ ಅಂದರೆ ತುಂಬ ಗಲೀಜಾಗಿಬಿಡುತ್ತೆ, ಜಿರಳೆ ಆಗೋದು, ಮತ್ತು ಅದು ನಮಗೆ ಸಮಸ್ಯೆ ಆಗಿಬಿಡುತ್ತೆ ಅಲ್ವಾ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ ನಾನೆಲ್ಲನೂ. ಒಂದು ಫುಲ್ ಕಬೋರ್ಡ್ನಲ್ಲಿ ಇದೆ. ಆನಂತರ ಈ ಕಡೆ ಎಲ್ಲ ನಾನು ರೇಷನ್
ಅಂತ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಕಬರ್ಡ್ನಲ್ಲಿ ಮಿಕ್ಸರ್ ಹತ್ರ ಇಟ್ಕೊಂಡಿದ್ದೀನಿ. ಹಾಗೆ ಚೇಂಜ್ ಆಗ್ತಾ ಇರುತ್ತೆ, ಒಂದೇ ಪ್ಲೇಸ್ನಲ್ಲಿ ಯಾವುದೂ ಇರೋದಿಲ್ಲ. ನಾನು ಕ್ಲೀನ್ ಮಾಡಿದಾಗೊಮ್ಮೆ ಚೇಂಜ್ ಇರುತ್ತೆ, ಇದೇ ರೀತಿ ಇರೋದಿಲ್ಲ ಯಾವಾಗಲೂ. ಅಷ್ಟೊತ್ತೆ ಆಗಲೇ ವಾಷಿಂಗ್ ಮಿಷಿನಲ್ಲಿ ಹಾಕಿದ ಬಟ್ಟೆ ವಾಶ್ ಆಗಿದ್ವು, ಅವುಗಳನ್ನು ಒಣಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಮೊದಲನೇ ವ್ಲಾಗ್. ತುಂಬ ಶಾರ್ಟಾಗಿ ಮಾಡಿದ್ದೀನಿ, ತುಂಬ ಲಾಂಗ್ ಏನಿಲ್ಲ. ನಿಮಗೆ ಒಂದು ವೇಳೆ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋನ ನೋಡ್ತಾ ಇರಿ.